ಆಕ್ಚುಯಲ್ ಐಡಿಯಾನೇ ಇದು. ನಿಜವಾಗ್ಲೂ ಕಳೆದು ಹೋಗ್ತೀರಾ. ದೇವನಹಳ್ಳಿ ಏರ್ಪೋರ್ಟ್ ಇಂದ ಜಸ್ಟ್ 10 ಮಿನಿಟ್ಸ್. 30-40 ಬೇಕಾ, 30-60 ಬೇಕಾ, ಅಥವಾ ಆಡ್ ಡೈಮೆನ್ಷನ್ ಬೇಕಾ, ಎಲ್ಲಾ ತರದ್ದು ಸಿಗುತ್ತೆ. ದೊಡ್ಡ ಜಾಲ ಮೆಟ್ರೋ ಸ್ಟೇಷನ್ ಕೂಡ ತುಂಬಾನೇ ಹತ್ರ ಇದೆ. ಬಯಪ ಅಪ್ರೂವ್ಡ್ ಹಾಗೆ ರೇರಾ ಅಪ್ರೂವ್ಡ್ ಆಗಿರುತ್ತೆ. ಫೆಸಿಲಿಟೀಸ್ ಅಂತ ಬಂದ್ರೆ ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ ಫೆಸಿಲಿಟಿ, ಜೊತೆಗೆ ಸೀವೇಜ್ ಎಲ್ಲ ಕೂಡ ಡ್ರೈನೇಜ್ ಸಿಸ್ಟಮ್ ಎಲ್ಲವೂ ಕೂಡ ರೆಡಿ ಇದೆ. ಅಂಡ್ ರೋಡ್ಸ್ ಕೂಡ ಸೂಪರ್ ಆಗಿದೆ. ರೋಡ್ ನೋಡ್ರಿ, 40 ಫೀಟ್ ರೋಡ್, 17 ಎಕರೆ ಇದೆ. ಹಾಗೆ 261 ಪ್ಲಾಟ್ಸ್ ಇದೆ. ವೆಲ್ಕಮ್ ಟು ಲೇಕ್ ಬೊಟಾನಿಕಾ. 10,000 ಮರಗಳ ನಡುವೆ ನಿಮ್ಮ ಕನಸಿನ ಮನೆಯ ಲಕ್ಸುರಿ ಪ್ಲಾಟ್ಸ್ ಇರುವಂತ ಗೇಟೆಡ್ ಕಮ್ಯುನಿಟಿ ಇದಾಗಿದೆ. ಬಯಪ ಅಪ್ರೂವ್ಡ್ ಹಾಗೆ ರೇರಾ ಅಪ್ರೂವ್ಡ್ ಆಗಿರುತ್ತೆ. ಎಸ್, ಇಲ್ಲಿ 17 ಎಕರೆ ಇದೆ. ಹಾಗೆ 261 ಪ್ಲಾಟ್ಸ್ ಇದೆ. ಪಕ್ಕದಲ್ಲೇ ನೀವು ಕೇಳಿದ್ರೆ ಲೋಧಾ ಅವರಾಗಿರ್ಲಿ, ಎಂಬಸಿ ಅವರದ್ದು ಎಲ್ಲಾ ಅಪಾರ್ಟ್ಮೆಂಟ್ಸ್ ಇದೆ, ವಿಲ್ಲಾಸ್ ಇದೆ. ಆ ವಿಲ್ಲಾಸ್ ಒಂದೊಂದು ಪ್ರೈಸ್ ಎಷ್ಟು ಹೇಳ್ತಿದ್ದಾರೆ ಗೊತ್ತಾ? 22 ಕೋಟಿ ಹೇಳ್ತಿದ್ದಾರೆ. ಬಟ್ ಇಲ್ಲಿ ನಿಮ್ಗೆ ನಿಜವಾಗ್ಲೂ ಒಳ್ಳೆ ಅಫೋರ್ಡಬಲ್ ಅಂಡ್ ರೀಸನಬಲ್ ಪ್ರೈಸ್ ಗೆ ಸಿಗ್ತಾ ಇದೆ. ಇಲ್ಲಿರೋ ಅಮ್ಯುನಿಟಿ, ಈ ಒಂದು ಪ್ರೀಮಿಯಂ ಲಕ್ಸುರಿ, ಇದನ್ನ ನೀವು ನೋಡ್ಬಿಟ್ರೆ ನಿಜವಾಗ್ಲೂ ಕಳೆದು ಹೋಗ್ತೀರಾ. ಅಷ್ಟು ಚೆನ್ನಾಗಿದೆ. ಮುಖ್ಯವಾಗಿ ಪ್ರತಿಯೊಂದು ವಿಲ್ಲಾ ಹಿಂದೆ ನಿಮ್ಗೆ ಪ್ಲಾಂಟೇಶನ್ ಬರುತ್ತೆ. ಫುಲ್ ಮರಗಳೇ ಇರುತ್ತೆ. ಗೇಟ್ ಅಂತ ಇರಲ್ಲ, ಮರಗಳೇ ಗೇಟ್ ಆಗಿ ನಿಲ್ಲುತ್ತೆ. ಅಷ್ಟು ಚೆನ್ನಾಗಿ ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ. ಬನ್ನಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಲೇಕ್ ಬೊಟಾನಿಕಾ. ಇನ್ನು ಅಮ್ಯುನಿಟೀಸ್ ಅಂಡ್ ಫೆಸಿಲಿಟೀಸ್ ಅಂತ ನೋಡೋದಾದ್ರೆ ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಹಾಗೆ ನಿಮ್ಗೆ ಜಿಮ್, ಹಾಗೆ ಪಾರ್ಕ್, ಕಿಡ್ಸ್ ಪ್ಲೇ ಏರಿಯಾ ಎಲ್ಲ ಕೂಡ ಇರುತ್ತೆ. ಜೊತೆಗೆ ಫೆಸಿಲಿಟೀಸ್ ಅಂತ ಬಂದ್ರೆ ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ ಫೆಸಿಲಿಟಿ, ಜೊತೆಗೆ ಸೀವೇಜ್ ಎಲ್ಲ ಕೂಡ ಡ್ರೈನೇಜ್ ಸಿಸ್ಟಮ್ ಎಲ್ಲವೂ ಕೂಡ ರೆಡಿ ಇದೆ. ಅಂಡ್ ರೋಡ್ಸ್ ಕೂಡ ಸೂಪರ್ ಆಗಿದೆ. ಎಲ್ಲವನ್ನ ನೀವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗ್ಬೋದು. ಲಕ್ಸುರಿ ಪ್ಲಾಟ್ಸ್, ಅದರ ಜೊತೆಗೆ ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿ ಪ್ಲಾಟ್ಗೂ ನಡುವೆ ನಿಮ್ಗೆ ಈ ತರ ಪ್ಲಾಂಟ್ಸ್ ಬರುತ್ತೆ. ಫುಲ್ ಕಂಪ್ಲೀಟ್ ಮರಗಳಿರುತ್ತೆ. ಆ ಕಡೆ ಈ ಕಡೆ ಪ್ಲಾಟ್ಸ್ ಬರುತ್ತೆ. ಮಧ್ಯದಲ್ಲಿ ಮರಗಳು, 10,000 ಮರಗಳು ಈ ತರ ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿಲಿ ಇರುತ್ತೆ. ಪ್ರತಿಯೊಂದು ಪ್ಲಾಟ್ಗೂ ನಡುವೆ ನೀವೇನ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಟ್ರೀಸ್ ಬರುತ್ತೆ. ಇದೆಲ್ಲ ರೇರ್ ಸ್ಪೀಶೀಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಂಡ್ ಇದಕ್ಕೆ ಯಾವುದೇ ಕೆಮಿಕಲ್ ಹಾಕ್ತಿರೆ, ಎಲ್ಲ ಆರ್ಗ್ಯಾನಿಕ್ ಆಗಿ ಇಲ್ಲಿ ಬೆಳೀತಾ ಇರುವಂತದ್ದು. ಇಲ್ಲಿ ಹಾಕ್ತಿರೋ ಗೊಬ್ಬರ ಎಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿರುತ್ತೆ. ಸೊ ಹಂಗಾಗಿ ಇದನ್ನ ನೀವು ಫ್ಯೂಚರ್ ಜನರೇಷನ್ಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕಂದ್ರೆ ಪರಿಸರದ ನಡುವೆ, ಮರಗಳ ನಡುವೆ ಫ್ರೂಟ್ಸ್ ಇದೆ, ರೇರ್ ಸ್ಪೀಶೀಸ್ ಮರಗಳಿದೆ ಇಲ್ಲಿ. ಸೊ ಹಂಗಾಗಿ ಇದು 100% ಫ್ಯೂಚರ್ ಅಲ್ಲಿ ತುಂಬಾನೇ ಒಳ್ಳೇದಾಗುತ್ತೆ ಇಲ್ಲಿ ಏನಾದ್ರೂ ಲಕ್ಸುರಿ ಪ್ಲಾಟ್ಸ್ ನ ತಗೊಂಡ್ರೆ. ಇಷ್ಟೆಲ್ಲ ಲಕ್ಸುರಿ ಪ್ಲಾಟ್ಸ್ ಇರುವಂತ ಲೇಕ್ ಬೊಟಾನಿಕಾ ಲೇಔಟ್ ಅನ್ನ ನೀವೇ ನೋಡ್ತಾ ಇದ್ದೀರಾ. ಈ ಗೇಟೆಡ್ ಕಮ್ಯುನಿಟಿ ಲೊಕೇಶನ್ ಬಗ್ಗೆ, ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ದೇವನಹಳ್ಳಿ ಏರ್ಪೋರ್ಟ್ ಇಂದ ಜಸ್ಟ್ 10 ಮಿನಿಟ್ಸ್, ಯಲಹಂಕ ಇಂದ ಜಸ್ಟ್ 15 ಮಿನಿಟ್ಸ್. ಅಷ್ಟೇ ಅಲ್ಲ, ನಿಮ್ಗೆ ಇಲ್ಲಿ ದೊಡ್ಡ ಜಾಲ ಮೆಟ್ರೋ ಸ್ಟೇಷನ್ ಕೂಡ ತುಂಬಾನೇ ಹತ್ರ ಇದೆ. ಫಾರಂ ಮಾಲ್ ಇದೆ. ಅಷ್ಟೇ ಅಲ್ಲ, ಫಾಕ್ಸ್ಕಾನ್ ಯೂನಿಟ್ ಕೂಡ ತುಂಬಾನೇ ಹತ್ರ ಇದೆ. ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೆ ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಎಲ್ಲವೂ ಹತ್ರ ಇದೆ. ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ಹಾಸ್ಪಿಟಲ್ಸ್, ಸ್ಕೂಲ್ಸ್, ಇಂಡಸ್ಟ್ರೀಸ್ ಎಲ್ಲವೂ ಕೂಡ ನಿಯರ್ ಬೈ ಇರುವಂತದ್ದು ಈ ಲೊಕೇಶನ್ ನ ಸ್ಪೆಷಾಲಿಟಿ. ಟೋಟಲ್ 17 ಏಕರ್ಸ್ ಕಂಪ್ಲೀಟ್ ಆಗಿ ಗೇಟ್ ಹಾಕಿದ್ದಾರೆ. ಕಂಪ್ಲೀಟ್ ಕಾಂಪೌಂಡ್ ಇರುತ್ತೆ. ಫುಲ್ ದೊಡ್ಡ ಒಂದು ಫುಟ್ಪಾತ್ ಅನ್ನ ಬಿಟ್ಟಿದ್ದಾರೆ. ಈ ಕಡೆ ನೋಡಿದ್ರೆ ವಾಟರ್, ಹಾಗೆ ಎಲೆಕ್ಟ್ರಿಸಿಟಿ, ಸೀವೇಜ್, ಡ್ರೈನೇಜ್, ಜೊತೆಗೆ ಮರಗಳನ್ನ ಬೆಳೆಸೋಕ್ಕೂ ಜಾಗ ಬಿಟ್ಟಿದ್ದಾರೆ. ಎಷ್ಟು ದೊಡ್ಡ ಫುಟ್ಪಾತ್ ಇದೆ ನೋಡಿ. ಪ್ಲಾಟ್ ಸೈಜ್ ಬಗ್ಗೆ ಹೇಳ್ಬೇಕು ಅಂದ್ರೆ 30-40 ಬೇಕಾ, 30-60 ಬೇಕಾ, ಅಥವಾ ಆಡ್ ಡೈಮೆನ್ಷನ್ ಬೇಕಾ, ಎಲ್ಲಾ ತರದ್ದು ಸಿಗುತ್ತೆ. 1200 ಸ್ಕ್ವೇರ್ ಫೀಟ್ ಇಂದ ಹಿಡಿದು 3000 ಸ್ಕ್ವೇರ್ ಫೀಟ್ ವರ್ಗೂ ಸಿಗುತ್ತೆ. ರೋಡ್ ನೋಡ್ರಿ, 40 ಫೀಟ್ ರೋಡ್ ಎಷ್ಟು ವಿಶಾಲವಾಗಿದೆ ನೋಡಿ. ವಾವ್. ಎಲ್ಲ ನ್ಯಾಷನಲ್ ಬ್ಯಾಂಕ್ಸ್ ಇಂದಾನು ಕೂಡ ನಿಮ್ಗೆ ಅಪ್ ಟು 90% ಲೋನ್ ಅವೈಲೇಬಲ್ ಇದೆ. ಇನ್ನು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಅಗ್ರಿಮೆಂಟ್ ಮಾಡ್ಕೊಂಡು ಹಾಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಸೊ ಇಲ್ಲೇ ಆಫೀಸ್ ಕೂಡ ಇದೆ. ಇದು ಈಗಾಗಲೇ ನಾನು ಹೇಳ್ದಾಗೆ ಈ ಖಾತಾ ಸೈಟ್ಸ್ ಆಗಿರುತ್ತೆ. ಸೊ ಬಯಪ ಅಪ್ರೂವ್ಡ್, ರೇರಾ ಅಪ್ರೂವ್ಡ್, ಕಂಪ್ಲೀಟ್ ಆಗಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುತ್ತೆ. 100% ರೆಡಿ ಫಾರ್ ರಿಜಿಸ್ಟ್ರೇಷನ್. ಬೇಗ ಬನ್ನಿ, ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ ಸೈಟ್ಸ್ಗೆ. ಸೊ ಕಂಪ್ಲೀಟ್ ಫ್ಯಾಮಿಲಿ ಬಂದು ಆರಾಮಾಗಿ ವಿಸಿಟ್ ಮಾಡಿ, ಡಾಕ್ಯುಮೆಂಟ್ಸ್ ನೋಡಿ ಬುಕ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು, ಆಗ್ಲೇ ಕ್ಲೈಂಟ್ಸ್ ಎಲ್ಲ ಬಂದು ಸೈಟ್ ನ ನೋಡ್ತಾ ಇದ್ದಾರೆ. ಫ್ಯಾಮಿಲಿ ಸಮೇತ ಬಂದು ಸೈಟ್ ವಿಸಿಟ್ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಬುಕ್ ಮಾಡ್ಕೋತಾ ಇದ್ದಾರೆ. ಸೊ ಬೇಗ ಬನ್ನಿ. ಯಾಕೆ ಅಂದ್ರೆ ಪರಿಸರದ ನಡುವೆ ನೀವೇನಾದ್ರೂ ನಿಮ್ಮ ಒಂದು ಲಕ್ಸುರಿ ಮನೆಯನ್ನ ಕಟ್ಕೋಬೇಕು, ವಿಲ್ಲಾನ ಕಟ್ಕೋಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ. ಹಾಗೆ ಫ್ಯೂಚರ್ ಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಹೇಳ್ತೀನಿ. ಸೊ ಈಗಲೇ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದು ಕಾಡಿಗೆ ಬಂದ್ಬಿಟ್ಟಿದೀನಿ ಅಂತ ಅನ್ಕೊಂಡಿದೀರಾ? ಖಂಡಿತ ಇಲ್ಲ. ನಾನ್ ಬಂದಿರೋದು ಫಾರೆಸ್ಟ್ ಇನ್ ಮೈ ಬ್ಯಾಕ್ ಯಾರ್ಡ್. ಇದು ನಮ್ಮ ಅರ್ಧನ್ ಹ್ಯೂಸ್ ಅವರ ಇನ್ನೊಂದು ಪ್ರಾಜೆಕ್ಟ್, ಅಂದ್ರೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರುವಂತ ಪ್ರಾಜೆಕ್ಟ್. ನೋಡಿ ಹೀಗಿರುತ್ತೆ, ಮರಗಳಿರುತ್ತೆ ಅಂತ ನಾನು ಈಗಾಗ್ಲೇ ಹೇಳ್ದಲ್ಲ.
ಈಗ ಹೊಸದಾಗಿ ಸ್ಟಾರ್ಟ್ ಆಗಿರುವಂತ ಆ ಪ್ರಾಜೆಕ್ಟ್ ಕೂಡ ಹೀಗಾಗತ್ತೆ. ಅಂದ್ರೆ ಕಂಪ್ಲೀಟ್ ಮರಗಳಿರತ್ತೆ. ಅಂದ್ರೆ ನಮ್ಗೆ ನೇಚರ್ ಬೇಕು, ಪ್ರಕೃತಿ ಮಡಿಲಲ್ಲೇ ನಮ್ಮ ಪ್ಲಾಟ್ಸ್ ಅನ್ನ ಕಟ್ಕೋಬೇಕು. ಅರೆ ವಾ, ಏನ್ ಸಕ್ಕತ್ತಾಗಿದೆ ಅಲ್ಲ, ಫುಲ್ ಕಾಡ್ ತರಾನೇ ಇದೆ. ಇದು ಈಗಾಗ್ಲೇನೆ ಅರ್ಧನ್ ಹ್ಯೂಸ್ ಅವರು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರುವಂತಹ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಫಾರೆಸ್ಟ್ ಇನ್ ಮೈ ಬ್ಯಾಕ್ ಯಾರ್ಡ್ ಅಂತ ಈ ಪ್ರಾಜೆಕ್ಟ್ ಹೆಸರು. ಸೊ ಫುಲ್ ಕಾಡ್ ತರ ಇದೆ, ನೀವು ನೋಡ್ತಾ ಇದ್ದೀರಾ, ಎಲ್ಲ ಪ್ಲಾಂಟ್ಸ್ ಇದೆ, ಟ್ರೀಸ್ ಇದೆ ಫುಲ್. ಸೊ ಈಗ ಅವ್ರು ಮಾಡ್ತಿರೋ ಪ್ರಾಜೆಕ್ಟ್ ಕೂಡ ಹೀಗೆ ಇರುತ್ತೆ. ಸೊ ಫುಲ್ ಮರಗಳೆಲ್ಲ ಬೆಳ್ಕೊಳ್ತು ಅಂದ್ರೆ ಹಂಗೆ ಇರುತ್ತೆ. ನಿಮ್ಮ ಮನೆ ಇಂತ ಒಂದು ಕಾಡಲ್ಲಿ ಪರಿಸರದ ನಡುವೆ ಇರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಬೇಗನೆ ಬುಕ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ನಾನು ಹೇಳಿದ್ದು. ಅರೆ ವಾ, ಎಷ್ಟು ಸಖತ್ತಾಗಿದೆ ಅಲ್ವಾ. ಇದೇ ತರಾನೇ ಈಗ ನಾನ್ ನಿಮಗ್ ತೋರಿಸಿದೆ ಅಲ್ಲ ಲಕ್ಸುರಿ ಪ್ಲಾಟ್ಸ್, ಅದು ಕೂಡ ಹೀಗೆ ರೆಡಿ ಆಗತ್ತೆ. ಈಗ ನೀವು ನೋಡ್ತಾ ಇರೋದು ಬರ್ಡ್ ಆಫ್ ಪ್ಯಾರಡೈಸ್ ಅಂತ ಹೇಳಿ. ಸೊ ಟೋಟಲ್ ಏರಿಯಾ ಅಪ್ರಾಕ್ಸಿಮೇಟ್ಲಿ 15 acres ಇರುತ್ತೆ. 269 ಪ್ಲಾಟ್ಸ್, ಇದೆಲ್ಲ ಸೋಲ್ಡ್ ಔಟ್ ಆಗೋಗಿದೆ ಈಗಾಗ್ಲೇನೆ. ಬಟ್ ಬ್ಯೂಟಿಫುಲ್ ಆಗಿ ಮಾಡಿರುವಂತದ್ನ ನೀವು ನೋಡ್ಬೋದು. ಎಲ್ಲ ಫೆಸಿಲಿಟೀಸು ಅಮ್ಯುನಿಟೀಸು ಕೊಟ್ಟಿದ್ದಾರೆ. ಸೊ ಕೆಲವೊಬ್ರು ಮನೆ ಕಟ್ಕೊಂಡಿದ್ದಾರೆ ಇನ್ನು ಇದ್ರಲ್ಲಿ. ಇನ್ನು ಈಗ ನೀವು ನೋಡ್ತಾ ಇರೋದು ಫಾರೆಸ್ಟ್ ಇನ್ ಮೈ ಬ್ಯಾಕ್ ಯಾರ್ಡ್ ಅಂತ. ಸೊ ಕಂಪ್ಲೀಟ್ ಆಗಿ ಎಲ್ಲ 9 acres ಇರುತ್ತೆ. 137 ಪ್ಲಾಟ್ಸ್ ಇದೆ, ಎಲ್ಲ ಸೋಲ್ಡ್ ಔಟ್. ಇಷ್ಟೊಳ್ಳೆ ಲಕ್ಸುರಿ ಪ್ಲಾಟ್ಸ್ ಪ್ರೀಮಿಯಂ ಗೇಟೆಡ್ ಕಮ್ಯುನಿಟಿಯಲ್ಲಿ ನೀವು ಕೂಡ ಒಂದು ಪ್ಲಾಟ್ ಅನ್ನ ಖರೀದಿ ಮಾಡಬೇಕು ಅಂತಿದ್ದೀರಾ? ಹಾಗಿದ್ರೆ ಇನ್ಯಾಕೆ ಯೋಚನೆ ಮಾಡ್ತೀರಾ? ಈಗಲೇ ಕಾಂಟ್ಯಾಕ್ಟ್ ಮಾಡಿ ಲೇಕ್ ಬೊಟಾನಿಕಾ ವಿಲ್ಲಾ ಪ್ಲಾಟ್ಸ್ ನ ನಿಮ್ದಾಗಿಸ್ಕೊಳ್ಳಿ. ಫ್ಯಾಮಿಲಿ ಸಮೇತ ಬನ್ನಿ, ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಬುಕ್ ಮಾಡಿ.